ಹಲೋ ನಮಸ್ಕಾರ. ನಾನಿವತ್ತು ಬಂದಿದ್ದೀನಿ, ತಿರುಪತಿಯಲ್ಲಿ ಬಂದಿದ್ದೀನಿ. ಎಲ್ಲರೂ ಮನೆ ಕಡೆಯಿಂದ ಸ್ಟೆಪ್ಸ್ ಹತ್ತಿದ್ದಾರೆ. ಹಿಂದಕ್ಕೆ ನೋಡ್ತಾ ಇರ್ಬೋದು ನೀವು, ಫಾಗ್ ಅಂತೂ ಸಖತ್ತಾಗಿದೆ. ಫುಲ್ ಫಾಗ್ ಅಂತೂ ಫುಲ್ಲೆಲ್ಲ ಮುಚ್ಕೊಂಡಿದೆ, ಏನೂ ಕಾಣೋಂಗಿಲ್ಲ. ಇವತ್ತು ರಾತ್ರಿ ನಮ್ಗೆ ದರ್ಶನ ಇದೆ. ದರ್ಶನ ಆಗಿದ್ಮೇಲೆ ಎಲ್ಲ ನೀವು ತೋರಿಸ್ತೀನಿ. ಈ ನನ್ನ ಮೊಬೈಲ್ ಅಂತೂ ಸ್ವಿಚ್ ಆಫ್ ಆಗಿದೆ, ಅದಕ್ಕೋಸ್ಕರ ನಮ್ಮ ಅಕ್ಕನ ಊರಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಆಮೇಲೆ ಹಿಂಗೆ ತಿರುಪತಿಯಲ್ಲಿ ಸಿಗೋಣ. ಈಗ ಒಳಗೆಂಟು ಎಂಟ್ರಿ ಆಗಿದ್ದೀವಿ. ಈಗ ಒಳಗೆ ಹೋಗೋಣ. ಫಸ್ಟು ಪುಷ್ಕರಣಿ ಎಲ್ಲ ದರ್ಶನ ಮಾಡ್ಕೋಬೇಕು. ಇವಷ್ಟು ಏನು ರಶ್ ಇದೆ ಅಂದರೆ ಫುಲ್ ರಶ್ ಇದೆ. ಶಾಪಿಂಗ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅಮ್ಮ ಅಂತರೂ ತಗೊತಾ ಇದ್ದಾರೆ. ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ತಿರುಪತಿಯಲ್ಲಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ನಿನ್ನೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತಿರುಪತಿಯಲ್ಲಿ ಒಳ ಮೊಬೈಲ್ ಎಲ್ಲೋ ಇಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಹೊಸಗಾಗಿಲ್ಲ. ಇವತ್ತು ನಿನ್ನೆ ಎಲ್ಲ ದರ್ಶನ ಚೆನ್ನಾಗಾಗಿದೆ. ಇವತ್ತು ಅಂತೂ ನಾರ್ಮಲಾಗಿ ನಾವು ಶಾಪಿಂಗ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ನಾವು ರಾಯರಮಠ ಹತ್ರ ಉಳ್ಕೊಂಡಿದ್ವಿ. ಅಪ್ಪ ಅಮ್ಮ ಅಲ್ಲಿದ್ದಾರೆ, ಅಲ್ಲಿಗೆ ಹೋಗೋಣ ಬನ್ನಿ. ನೋಡ್ತಾ ಇರ್ಬೋದು ಎಲ್ಲರೂ ದರ್ಶನಗೆ ಅಂದರೆ ಫುಲ್ಲು ರಶ್ ಇದೆ ಇವತ್ತಂತೂ. ಯಾಕೆ ಅಂತಲ್ಲ, 365 ಡೇಸ್ ಯಾವಾಗಲೂ ರಶ್ ಇದ್ದೇ ಇರುತ್ತೆ. ಅಲ್ಲಿ ಆ ದರ್ಶನಕ್ಕಂತ್ರ ಅಲ್ಲಿ ಒಳಗೆ ಹೋಗ್ಬೇಕು. ನಿನ್ನೆ ಎಲ್ಲ ದರ್ಶನ ಆಯಿತು, ಮತ್ತೆ ಒಳಗೆ ಹೋಗ್ತೀನಿ. ಈಗ ನಿಮ್ಗೆ ಕರ್ಕೊಂಡು ಹೋಗೋಣ ಬನ್ನಿ. ಈಗ ಒಳಗೆಂಟು ಎಂಟ್ರಿ ಆಗಿದ್ದೀವಿ. ಈಗ ಒಳಗೆ ಹೋಗೋಣ. ಫಸ್ಟು ಪುಷ್ಕರಣಿ ಎಲ್ಲ ದರ್ಶನ ಮಾಡ್ಕೋಬೇಕು. ಇವಷ್ಟು ತಿರುಪತಿಗೆ ಬಂದರೆ ಫಸ್ಟು ವರಹಾದೇವರು ಅಂತಿದ್ದಾರೆ. ಫಸ್ಟ್ ಅವ್ರ ದರ್ಶನ ಮಾಡಿಕೊಂಡು ಆಮೇಲೆ ವೆಂಕಪ್ಪನ ದರ್ಶನ ಮಾಡ್ಕೋಬೇಕು. ಈ ಫಸ್ಟಲ್ಲಿ ಹೋಗೋಣ, ಪುಷ್ಕರಣಿ ಹತ್ರ ಹೋಗ್ಬಿಟ್ಟು ದರ್ಶನ ಮಾಡ್ಕೊಳ್ಳೋಣ ಫಸ್ಟ್. ಇವಾಗಲೇ ಈಗ ಒಳಗಂತೂ ಬಂದಿದ್ದೀವಿ. ಇದು ಮೇನ್ ಗೇಟು. ಈಗ ಮೇನ್ ಗೇಟ್ ಒಳಗೆ ಬಂದಾಯಿತು. ಎಷ್ಟು ರಶ್ ಇದೆ ನೋಡಿ. ಇವತ್ತು ಶನಿವಾರ ಅಲ್ಲಮ್ಮ, ಶನಿವಾರ ಫುಲ್ ಆಲ್ಮೋಸ್ಟ್ ರದ್ದು ಇದ್ದೇ ಇರುತ್ತೆ ರಶ್. ಇನ್ನು ಶನಿವಾರ ಮತ್ತು ವೆಂಕಟರಮಣದು ಆ್ಯನಿವರ್ಸರಿ ಅಂತೆ, ಅದೇನು ಗೊತ್ತಿಲ್ಲ. ಬಟ್ ಶನಿವಾರ ಅಂತೂ ಫುಲ್ ರಶ್ ಇರುತ್ತೆ ಆಲ್ಮೋಸ್ಟ್ ಆಗಿ. ಅಕ್ಕ ಯಾರಿಗೆ ಟಿಕೆಟ್ ಅರ್ಥ ಆಗಿಲ್ಲ ಅಂತೇಳಿ ಅವ್ರಿಗೆ ಗೈಡೆನ್ಸ್ ಕೊಡ್ತಾಯಿದ್ರು. ಹೆಂಗೆ ಯಾರಿಗೆ ಏನಂತ ಹೇಳಿದೆ ಏನಂದ್ರೆ, ನಮ್ಮ ಅಕ್ಕ ಹೆಡ್ಡು, ತಿರುಪತಿಗೆ ಹೆಡ್ಡು ಇವರು. ಅಂದರೆ ಯಾರ್ಯಾರು ಟಿಕೆಟ್ ದರ್ಶನ ಆಗಲಿಲ್ಲ ಅಂದರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಹೇಳ್ಕೊಡ್ತಾರೆ. ತಿರುಪತಿ ಒಳಗೆ ಬಂದರೆ ಏನೋ ಆನಂದವೇ ಆನಂದವೋ. ಇದ್ರೆ ಇಲ್ಲೇ ಇರ್ಬೇಕು ಅನ್ಸುತ್ತೆ. ಆಯ್ ಬಾವಾ, ನಾನು ತೋರಿಸ್ಬೇಡ, ನಾನು ಕಟ್ ಮಾಡ. ದರ್ಶನ ಹೆಂಗಾಯ್ತು ಹೇಳಿ? ದರ್ಶನ ಅವ್ರು ಹೆಂಗಾಯ್ತು? ಚೆನ್ನಾಗಾಯ್ತು. ಹಾಂ, ರಾತ್ರಿ 8 ಗಂಟೆಗೆ ಹೋದ್ವಿ. ಓಕೆ. 2 ತಾಸು ನಿಂತ್ಕೊಂಡಿದ್ವಿ. ಹಾಂ, 3 ತಾಸಲ್ಲಿ ಹೊರಗೆ ಬಂದ್ವಿ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ ಮೈಕೈ ಎಲ್ಲ ನೋವು. ಹಾಂ, ಏನು ವ್ಯವಸ್ಥೆ ಮಾಡಿಲ್ಲ. ಓಕೆ. ಮುಂಚೆ ಇತ್ತು ಆ ಥರ, ಹಾಂ, ಈಗ ಏನು ಉಪಯೋಗ ಇಲ್ಲ. ಹೌದಾ? ಮೇಡಮ್ ನಿಮ್ಮ ಒಪಿನಿಯನ್ ಹೆಂಗಿತ್ತು? ಕಾಲು ನೋವಾಗ್ಯದ. ನಿನ್ನೆ ಮೆಟ್ಲು ಹತ್ತಿ ಕಾಲು. ಇಲ್ಲೇ ಬಂದ್ಬಿಟ್ಟು ವರಹಾದೇವರು ಇರ್ತಾರೆ. ಯಾವಾಗಲೂ ವೆಂಕಟರಮಣ ಫಸ್ಟು ವರಹಾದೇವರ ದರ್ಶನ ಮಾಡ್ಕೋಬೇಕು, ಆಮೇಲೆ ವೆಂಕಟರಮಣ ದರ್ಶನ ಮಾಡ್ಕೋಬೇಕು. ಈಗ ಹೋಗಿ ಇವಾಗ ನಾವಲ್ಲಿ ವೆಂಕಟರಮಣ ಅಪೋಸಿಟ್ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಆ್ಯಕ್ಚುಲಿ ನಿನ್ನೆ ನಮ್ಮದು ಇಷ್ಟು ಕ್ರೌಡ್ ಇರಲಿಲ್ಲ. ಇವತ್ತಂತೂ ಫುಲ್ಲು ಕ್ರೌಡ್ ಇದೆ. ಏನಕ್ಕೆ ಅಂದರೆ ಶನಿವಾರ ಇವತ್ತು. ವೆಂಕಟರಮಣದು ಮತ್ತು ಭೂದೇವಿ ಶ್ರೀದೇವಿದು ಆ್ಯನಿವರ್ಸರಿ ಅಂತಿದ್ದಾರೆ ನಮ್ಮಮ್ಮ. ಹೌದಮ್ಮ? ಅದಕ್ಕೋಸ್ಕರ ಇವತ್ತು ಫುಲ್ಲು ರಶ್ ಇದೆ. ಹೇಳೋಕ್ಕೆ ಆಗ್ತಾ ಇಲ್ಲ, ಕಾಡಕ್ಕೆ ಜಾಗ ಇಲ್ಲ ನಮ್ಮ ಮೊದಲು. ಇದು ಬಂದ್ಬಿಟ್ಟು ಪುಷ್ಕರಣಿ ಇದೆ. ನೋಡಿ ಎಷ್ಟು ಕ್ರೌಡ್ ಇದೆ. ನೀರಷ್ಟು ನೀಟಾಗಿದೆ. ಯಾವಾಗಲೂ ದರ್ಶನ ಮಾಡಬೇಕಿತ್ತಂದ್ರೆ ಸೆಂಟ್ರಲ್ಲಿ ದರ್ಶನ ಮಾಡಿಸ್ತಾರೆ. ಏನೇ ಕಲ್ಯಾಣ ಸೋಯಿದ್ರು ಎಷ್ಟು ರಶ್ ಇದೆ ನೋಡಿ. ಇದು ಬಂದ್ಬಿಟ್ಟು ವರಹಾದೇವರು ಹಿಂದಕ್ಕೆ ಇದೆ. ಇದು ಬಂದ್ಬಿಟ್ಟು ಚಕ್ರಾಂಕಿತ ಅಂತಾರೆ. ಚಕ್ರಾಂಕಿತ ನೀರು ಕೆಳಗೆ ಬರುತ್ತೆ. ನಾವು ಬಂದಿದ್ದು ತಿರುಪತಿ ಮೇನ್ ಎಂಟ್ರೆನ್ಸ್ ಗೋಪುರ ಮುಂದೆ ಇದ್ದೀವಿ. ಇದು ಎಕ್ಸಾಕ್ಟ್ ಇದು ಅಪೋಸಿಟ್ ಅಲ್ಲಿ ಹೋಗ್ತೀವಿ. ಈಗ ಇದು ಬಂದ್ಬಿಟ್ಟು ಮೇನ್ ಫೋಟೋ ಶೂಟ್ ಎಲ್ಲ ಮುಗಿದು ಈಗ ಅಲ್ಲಿ ದರ್ಶನಕ್ಕೆ ಹೋಗೋಣ. ಫಸ್ಟು ಅಲ್ಲಿಂದ ಇನ್ನೂ ತೋರಿಸ್ತೀನಿ. ಎಷ್ಟು ಬ್ಯೂಟಿಫುಲ್ ಕಾಣುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಹೋಗೋಣ ಬನ್ನಿ. ಸೊ ಈಗ ಮೇಲಂತೂ ಬಂದಿದ್ದೀವಿ. ಈಗ ಸ್ಟೆಪ್ಪು ಹತ್ತ ಮೇಲೆ ಹೋಗ್ಬೇಕು. ಈಗ ಇಲ್ಲಿ ಅದ್ರ ಬಗಲಿಗೆ ಡೈಲಿ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ನಡೀತಾ ಇರುತ್ತೆ. ಇಲ್ಲೇ ಡೈಲಿ ಸಂಗೀತ ಕಾರ್ಯಕ್ರಮ. ಇವಾಗ ಮೇಲೆ ಹೋಗೋಣ. ಫಸ್ಟು ಅಪ್ಪ ಅಮ್ಮ ಮೇಲೆ ಹೋದ್ರೆ ನಾನು ಇಲ್ಲೇ ನಿಂತಿದ್ದೀನಿ. ಮೇಲೆ ಹೋಗೋಣ ಬನ್ನಿ. ಸೊ ಅಷ್ಟು ಹೈಟ್ ಇದ್ದಾವೆ. ಕಾಲು ನೋವು. ನಿನ್ನೆ ಅಂತೂ ಸ್ಟೆಪ್ಸ್ ಪಾದಯಾತ್ರೆ ಮಾಡಿದ್ವಿ. ಬಟ್ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು, ಮಾಡೋಕ್ಕೆ ಆಗಲಿಲ್ಲ. ಬಟ್ ಮಿಸ್ ಮಾಡಿಕೊಂಡೆ. ಇರಲಿ, ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡೋಣ. ನೆಕ್ಸ್ಟ್ ಟೈಮ್ ನಿಮ್ಗೆ ತೋರಿಸ್ತೀನಿ ನಾನು. ಈಗ ಮೇಲೆ ಹೋಗೋಣ.
ಎಲ್ಲರೂ ಏನೇನು ನನ್ನ ಮನಸ್ಸಲ್ಲಿ ಅನ್ಕೊಂಡಿರ್ತಾರೆ, ಎಲ್ಲರೂ ಬಂದು ದೀಪ ಹಚ್ತಾರೆ, ಕಾಯಿ ಹೊಡಿತಾರೆ, ಎಲ್ಲ ಮಾಡ್ತಾರೆ. ಇಲ್ಲಿ ಹನುಮಪ್ಪನ ದರ್ಶನ ಮಾಡಿಕೊಂಡು ಆಯಿತು. ನಿಮಗೆ ಫೋಟೋ ತೋರಿಸ್ತೀನಿ ನೋಡಿರಿ. ಬಟ್ ಫೋಟೋ ತೆಗಿಯೋಕೆ ಬಿಡೋಂಗಿಲ್ಲ, ಅದಕ್ಕೋಸ್ಕರ ಇನ್ನೊಬ್ಬರು ಅವರು ಫೋಟೋ ತೆಗೆದ್ರು. ಬಟ್ ಅವ್ರು ಮೊಬೈಲ್ ತೊಗೊಂಡು ಉಂಡಿಗೆ ಹಾಕಿದ್ದಾರೆ. ನಾನಂತೂ ಕದ್ದಿ ಮುಚ್ಚಿ ತೆಗೆದಿದ್ದೀನಿ. ಈಗ ಶಾಪಿಂಗ್ ಮಾಡೋಣ ಬನ್ನಿ. ಏನು ರಶ್ ಇದೆ ಅಂದರೆ ಫುಲ್ ರಶ್ ಇದೆ. ಶಾಪಿಂಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅಮ್ಮ ಅಂತೂ ತೊಗೊತಾ ಇದ್ದಾರೆ. ಅವ್ರಿಗಂತೂ ಲೇಡೀಸ್ಗಂತೂ ನಾಲೆಜ್ ಇರುತ್ತೆ, ಎಕ್ಸ್ಪರ್ಟ್ ಇರುತ್ತೆ, ತೊಗೊಂಡೇ ತೊಗೊತಾರೆ. ನಾವಂದ್ರೆ ಹುಡುಗರು ಅಂತೂ ಸುಮ್ಮನೆ ಸ್ಟಡಿ ನಿಂದಿರ್ಬೇಕಷ್ಟೇ. ನಾವೇನು ಬರೋ ರೊಕ್ಕ ಕೊಡೋದು ಅಂತ ಕೆಲಸ ನಮ್ಮದು. ಎಷ್ಟು ರಶ್ ಇದೆ ಅಂದರೆ ಅಷ್ಟು ಫುಲ್ಲು ರಶ್ ಇದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪೂರಾ ಹೇಳೋಕ್ಕೆ ಆಗ್ತಾಯಿಲ್ಲ ನೋಡಿ. ಇಲ್ಲಿಂದ ಹಿಡಿದು ಅಲ್ಲಿ ತನಕ ಪೂರಾ ರಶ್ಶು. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ನಾನು ಒಂದು ಮತ್ತೆ ಏನಂತ ಶಾಪಿಂಗ್ ಎಲ್ಲ ಕಂಪ್ಲೀಟೆಡ್ ಆಯಿತು. ಈಗ ಫೋಟೋಶೂಟೂ ಆಯಿತು, ಎಲ್ಲ ಮುಗೀತು. ಈಗ ಊಟಕ್ಕೆ ಹೋಗೋಣ. ಅಲ್ಲಿ ನಮ್ಮ ರೂಮಲ್ಲಿ ಊಟಕ್ಕಿದೆ. 6 ಗಂಟೆಗೆ ಊಟ ಆಗಬೇಕು. ಈಗ ಎಕ್ಸಾಕ್ಟ್ಲಿ 1 o'clock ಊಟ ಆಗ್ತಾರೆ. ಅಲ್ಲಿಗೆ ಹೋಗೋಣ ಬನ್ನಿ. ಅವ್ರದ್ದು ಇವಾಗ ಮದುವೆ ಆಗಿದೆ. ಕಪಲ್ಸ್ ಎಲ್ಲ ದರ್ಶನ ಮಾಡ್ಕೊಂಬಂದರು. ಈಗ ನಾನು, ನಮ್ಮಮ್ಮ, ಅಪ್ಪ ಅಮ್ಮ ಹೋಗ್ತಾ ಇದ್ದಾರೆ. ಮತ್ತು ತಿರುಪತಿ ಲಡ್ಡು ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಹೆಂಗೆ ಅನಿಸ್ತಾ ಇದೆ ತಿರುಪತಿಗೆ ಬಂದು ಹೆಂಗೆ ಅನಿಸ್ತಾ ಇದೆ? ಹಾಂ, ಮೊದಲಿನ ಥರ ಇಲ್ಲ. ಮತ್ತೆ ಹೆಂಗೆ? ಏನೇನೋ ತೊಂದರೆ ತಾಪತ್ರಗಳು ಅಲ್ಲಿಂದ ಹೋಗಿ ಇಲ್ಲಿಂದ ಹೋಗಿ ಬಟ್ ಅವಾಗೂ ಸೆಲ್ಲಿತ್ತಾ? ಯಾವಾಗಲೂ ಸೆಲ್ಲಿದೆ. ಅಲ್ಲ ಮತ್ತೆ ಅವ ಹಳೆ ಕಾಲದಲ್ಲಿ ದರ್ಶನನೇ 3 ತಾಸಿಗೆ ಆಗೋಗ್ತಿತ್ತು. ಧರ್ಮ ತಾಸಿಗೆ ಹಾಂ ದರ್ಶನ ಆಗೋದು ಕಠಿಣ ಆಗಿದೆ. ಸೊ ಓಕೆ. ಅವಾಗಂತರೂ ಪೂರಾ 7 ಬಾಗಿಲು ಇರ್ತಲ್ಲ, 7 ಬಾಗಿಲು ದಾಟು ಒಳಗೆ ದರ್ಶನ ಮಾಡ್ತಿದ್ರು. ಬಟ್ ಇವಾಗ ಹಾಗೆ ಇಲ್ಲೇ ಇಲ್ಲ, ಪೂರಾ ಚೇಂಜ್ ಆಗಿದೆ. ಏನು ಗೊತ್ತಿಲ್ಲ. ಇವಾಗ ನಾವು ಬಂದಿರೋದು ತಿರುಪತಿ ಲಡ್ಡು ತೊಗೊಳಕ್ಕೆ ಬಂದಿದ್ದೀವಿ. ಸ್ಮೆಲ್ಲು ಹೆಂಗೆ ಬರ್ತಾ ಇದೆ ಅಂದರೆ ಲಿಟ್ರೇಲಿ ಹೇಳ್ಬೇಕಂದ್ರೆ ಇದರಂಗೆ ಟೇಸ್ಟು ಎಲ್ಲೂ ಸಿಗೋಲ್ಲ. ತಿರುಪತಿ ಲಡ್ಡು ಭಾಳ ಟೇಸ್ಟ್ ಇರುತ್ತೆ. ಇಷ್ಟು ತಿಂದರೆ ಹಂಗೆ ತಿಂದ್ಬಿಟ್ಟೇ ಇರುತ್ತೆ. ಹೌದಮ್ಮ? ಈಗ ಅಪ್ಪ ಅಲ್ಲಿ ಲಡ್ಡು ತೊಗೊಂಬರಕ್ಕೆ ಹೋಗಿದ್ದಾರೆ. ತೊಗೊಂಬರೋಣ, ತಿನ್ನೋಣ, ಎಂಜಾಯ್ ಮಾಡೋಣ. ಮತ್ತೆ ಹಿಂಗೆ ಊಟಕ್ಕೆ ಹೋಗ್ಬೇಕು ಅಷ್ಟು ನಾವು. ಇಂದನೇ ತಿರುಪತಿ ಲಡ್ಡು ಆಗೋದು. ಸ್ಮೆಲ್ ಆಗೋದು ಈ ಕಡೆ, ಈ ಕಡೆಯಿಂದ ಆಗುತ್ತೆ ಲಡ್ಡು. ಬೈತಾರಮ್ಮ ಹಂಗೆ ಕೇಳಿ. ಇಲ್ಲಿ ನೋಡ್ತಾ ಇರೋದು ಒಳಗೆ ಬಿಡೋಂಗಿಲ್ಲ. ಬಟ್ ತೋರಿಸ್ತೀನಿ, ಇಲ್ಲಿಂದ ಝೂಮ್ ಮಾಡಿ ತೋರಿಸಿಂದ ಒಳಗೆ ಆಗೋದು. ಸ್ಮೆಲ್ ಅಂತೂ ಮಸ್ತ್ ಬರ್ತಾ ಇದೆ. ಎಲ್ಲ ಮುಗಿದಾಯ್ತು. ತಿರುಪತಿ ಲಾಡು ತಿಂದಾಯ್ತು. ನಾನು ಮತ್ತು ನಮ್ಮಮ್ಮ, ಅಪ್ಪ, ಅಕ್ಕ ಮುಂದಕ್ಕೆ ಹೋಗ್ತಿದ್ದಾರೆ. ಈಗ ಮನೆ ಊಟಕ್ಕೆ ಹೋಗಿ ಊಟ ಮಾಡೋಣ. ಅಲ್ಲೊಂದು ಗೋಪುರ ನೋಡ್ಬೋದು ನೀವು. ಗೋಪುರ ಈಗ ಹೋಗೋಣ. Why are you playing cool? Just tell me what you're gonna do, boy. Take my hands, draw me close. That's when you'll hear me feeling in the most. I see